ಹೇಳಿದ್ದು ನಾವೇನು ನೀವು ಆನೆ ಹಿಡಿದು ಕೈ ಕಾಲು ಕಟ್ಟಿ ಹಿಂಗೆ ಮಾಡಿ ಅಂತ ಹೇಳಲಿಲ್ಲ. ಅಭಿಮಾನಿ ಕ್ರೇಜ್ ಮತ್ತು ಆನೆಗಳ ಮೇಲೆ ಇಷ್ಟು ಕ್ರೇಜ್ ಬೆಳೆಯೋಕ್ಕೆ ಕಾರಣನೇ ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ. 25-30 ಜಿಂಕೆಗಳು ಒಂದೇ ದಿವಸದಲ್ಲಿ ಸತ್ತೋಗಿದೆ. ಅಲ್ಲಿ ಜಿಂಕೆಗಳ ಬೇಟೆ ಭಾರಿ ನಡೀತದೆ. ನಿಮ್ಮ ಗುಂಡ್ಲುಪೇಟೆಯಿಂದ ಮೈಸೂರಿಗೆ ಜಿಂಕೆ ಮಾಂಸ ಬರ್ತಾ ಉಂಟು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಕಡೆ ಕಾಡು ಮಾಂಸ ಹೆಲಿಕಾಪ್ಟರಲ್ಲಿ ಹೋಗ್ತಾ ಉಂಟು ಇದಕ್ಕೆ ಬೆಂಗಳೂರಿಗೆ. ಅದು ಕೇಬಲ್ಗಳಲ್ಲಿ ಕೇಬಲ್ ಅದನ್ನು ನಮ್ಮ ಬೈಕಿನ ಎಕ್ಸ್ಲೇಟರ್ ಕೇಬಲ್ಗಳಾಗಲಿ. ಒಬ್ಬ ಶೂರ ವೆಂಕಟೇಶಣ್ಣ ಮೇಲೆ ಅಟ್ಯಾಕ್ ಆಯಿತು. ನಮ್ಮಲ್ಲೆಲ್ಲ ಒಂದು ಹೇಳ್ತಾರೆ, ನಮ್ಮ ಹಳ್ಳಿಯಲ್ಲಿ ಭೀಮನ ಮೇಲೆ ಕಣ್ಣು ಬಿದ್ದಿದೆ, ಮನುಷ್ಯರ ಕಣ್ಣು ಭಾರಿ ಡೇಂಜರ್ ಅಂತ. 25-30 ಜಿಂಕೆಗಳು ಒಂದೇ ದಿವಸದಲ್ಲಿ ಸತ್ತೋಗಿದೆ. ಅದ್ರ ಕಾಲನೇ ನೋಡೋಕೆ ಶುರು ಮಾಡಿದೆ. ಅದಕ್ಕೆ ಅರ್ಥ ಆಯಿತು, ಅದಕ್ಕಿಂತ ಮೊದಲು ಅದ್ರದ್ದು ಹಿಂಗಾಲು ಆಗಿದ್ದು ಅಂತ ಕಾಣ್ತದೆ. ಹಿಂದಿನ ಕಾಲು, ಮುಂದಿನ ಕಾಲ ಅಲ್ಲ, ಹಿಂದಿನ ಕಾಲು ಉಗುರು ಹೋಗಿದ್ದು. ಅದು ಮನುಷ್ಯರು ಬಂದಾಗ ಕಾಲನ್ನ ಹೀಗೀಗ ಅಂತ ಇತ್ತು. ಅಂಥ ವಿಡಿಯೋಗಳು ನಮ್ಮಲ್ಲಿ ಇದೆ. ಆವಾಗ ಮನುಷ್ಯರು ಬಂದಲ್ಲಿ ಹೀಗೆ 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 ತೋರಿಸ್ತಿತ್ತು. ಅದೆಲ್ಲ ಸುದ್ದಿ ಆಗಿತ್ತು, ಟಿ ವಿಯಲ್ಲಿ ಸುದ್ದಿ ಆಗಿತ್ತು. ಆಮೇಲೆ ನಾನು ಹೋಗಿ ಅಲ್ಲಿ ಫೋಟೋ ತೆಗೆದು ಮಂಡಿ ಹುರ್ಕೆಂದು ಅದ್ರ ಎದುರಲ್ಲಿ ನೋಡ್ಕೊಂಡು ಹಿಂಗಾಲನೇ ಅದ್ರ ಕಣ್ಣು ನೋಡಲಿಲ್ಲ. ನಾನು ಹಿಂಗಾಲನೇ ನೋಡೋಕೆ ಶುರು ಮಾಡಿರ್ಬೇಕಾದ್ರೆ ಅದಕ್ಕೆ ಅರ್ಥ ಆಯಿತು, ಆನೆಗಳು ಬುದ್ಧಿವಂತ ಪ್ರಾಣಿ. ಆನೆಗಳಷ್ಟು ಮನುಷ್ಯರು ಸಾಧ್ಯನೇ ಇಲ್ಲ ಮನುಷ್ಯರಿಗೆ ಬದುಕೋಕ್ಕೆ. ಇರಲಿ, ಆಮೇಲೆ ಸುಮ್ಮನೆ ಆಯಿತು. ಆಮೇಲೆ ನಾನು ಎಲ್ಲ ಟಿ ವಿ ಇವರಿಗೆಲ್ಲ ನ್ಯೂಸ್ ಕೊಟ್ಟ ಮೇಲೆ ಒಬ್ಬ ಡಾಕ್ಟ್ರ್ ಬಂದು ಅದನ್ನ ಒಂದು ಇಂಜೆಕ್ಷನ್ ಸಿರಿಂಜನ ಇದು ಮಾಡಿ ಯಾವುದೋ ಇದು ಡಾಟ್ ಮಾಡಿದಂಗೆ ಆ್ಯಂಟಿಬಯೋಟಿಕ್ ಏನೋ ಹೊಡೆದ್ರು. ಆಮೇಲೆ ಭೀಮ ಸರಿಯಾಯಿತು. ಆದರೆ ಆ ಸಿರಿಂಜ್ ತೆಗಿಲಿಲ್ಲ. ಆ ಸಿರಿಂಜ್ ಅಲ್ಲೇ ಆಮೇಲೆ ಕಿವಿ ಬಂದು ಅದೆಲ್ಲ ಗಿಡಕ್ಕೆಲ್ಲ ತಗಲಿ ಬಿದ್ದೋಯ್ತು. ಆ ಥರ ಒಂದು ಟ್ರೀಟ್ಮೆಂಟ್ ಕೊಟ್ಟಿದ್ರು. ಅದೇ ಥರ ಕೊಡಿ ಅಂತ ನಾವು ಹೇಳಿದ್ದು. ನಾವೇನು ನೀವು ಆನೆ ಹಿಡಿದು ಕೈ ಕಾಲು ಕಟ್ಟಿ ಹಿಂಗೆ ಮಾಡಿ ಅಂತ ಹೇಳಲಿಲ್ಲ. ಆದರೆ ಬಿಡಿ, ಫಾರೆಸ್ಟ್ ಡಿಪಾರ್ಟ್ಮೆಂಟರು ಟ್ರೀಟ್ಮೆಂಟ್ ಕೊಡದಲ್ಲೇ ಭೀಮ ಉಳ್ಕಂದ ಅನ್ನೋದು ನಮಗೂ ಒಂದು ಹೆಮ್ಮೆ. ಯಾಕೆಂದರೆ ಭೀಮನೇ ಆ ಗಾಯನ ಅವನೇ ವಾಸಿ ಮಾಡ್ಕೊಂಡ ಅಂತ. ಇರಲಿ, ಹಾಗೆಲ್ಲ ಆಗಿತ್ತು. ಹಾಗಾಗಿ ಭೀಮಗೆ ನೋವಿನ ಮೇಲೆ ನೋವು, ಪೆಟ್ಟಿನ ಮೇಲೆ ಪೆಟ್ಟು ಬೀಳ್ತಾ ಇದೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಬಹುಶಃ ನಮ್ಮಲ್ಲೆಲ್ಲ ಒಂದು ಹೇಳ್ತಾರೆ, ನಮ್ಮ ಹಳ್ಳಿಯಲ್ಲಿ ಭೀಮನ ಮೇಲೆ ಕಣ್ಣು ಬಿದ್ದಿದೆ, ಮನುಷ್ಯರ ಕಣ್ಣು ಭಾರಿ ಡೇಂಜರ್ ಅಂತ. ಅದೆಲ್ಲ ಒಂದು ನಂಬಿಕೆ ಇದೆ. ಹಾಗೆ ಭೀಮನ ಮೇಲೆ ಏನೋ ಕಣ್ಣು ಬಿದ್ದಿರ್ಬೋದು. ಭೀಮಿಗೆ ಇದಲ್ಲ, ಒಂದು ಸತಿ ಕೋರೆ ಹೋಯ್ತು, ಒಂದು ಸತಿ ಉಗುರು ಹೋಯ್ತು. ಆಮೇಲೆ ಮತ್ತೊಂದು ಸತಿ ಆ ಭೀಮನ ಸಹಚರ ಇದ್ದಾನಲ್ಲ ಸೀಗೆ, ಅವನು ಬಂದು ಚುಚ್ಚಿದ. ಅದು ಗಾಯಕ್ಕೆಲ್ಲ ಹುಳ ಬಂತು. ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕೆ 2 ಡಾಟ್ ಮಾಡಿರು. ಆ ಸಿರಿಂಜ್ ಅದರಲ್ಲೇ ಉಳಿತು. ಒಂದೇನೋ ತೆಗೆದು ಆಮೇಲೆ ನಮ್ಮ ಮದನ ಹೋಗಿ ನಿಂತ ಭೀಮನಿಗೆ ಇಂಜೆಕ್ಷನ್ ಕೊಟ್ಟ. ಮತ್ತೆ ಅದಕ್ಕೆ ಹೆಚ್ಚಿನ ಚಿಕಿತ್ಸೆ ಕೊಡೋಕ್ಕೆ ಅಂತ ಹೋಗಿ ನಮ್ಮ ಒಬ್ಬ ಶೂರ ವೆಂಕಟೇಶಣ್ಣ ಮೇಲೆ ಅಟ್ಯಾಕ್ ಆಯಿತು. ಆಮೇಲೆ ಭೀಮ ಅಂತೂ ಚೆನ್ನಾಗಿದ್ದಾನೆ ಅನ್ಬೇಕಾದ್ರೆ ಈಗ ಅದರದ್ದು ಆನೆಗಳಿಗೆ, ಗಂಡಾನೆಗಳಿಗೆ ಕೋರೆನೇ ಸರ್ವಸ್ವ. ಆ ಕೋರೆ ಮುರ್ಕಂದ. ಈಗ ನೋವಿನ ಮೇಲೆ ನೋವು ಆಗ್ತದೆ ಭೀಮಿಗೆ. ಆಮೇಲೆ ಬೇರೆ ಆನೆಗಳಿಗೂ ಪೆಟ್ಟಾಗಿದೆ ಎಲ್ಲ ಕಡೆನೂ, ತುಂಬ ಕಡೆ. ನಾನು ಮೊನ್ನೆ ಒಂದು ನೋಡಿದೆ, ಕಬಿನಿಯಲ್ಲಿ ಒಂದು ಆನೆದು ಬಲಗಾಲು ಹಿಂಭಾಗದಲ್ಲಿ ಏನು ಇದಿದೆ, ಜಾಯಿಂಟ್ ಇದೆ, ನಾವು ಮಂಡಿ ಅಂತೀವಿ, ಅದರಲ್ಲಿ ಇಷ್ಟು ದಪ್ಪ ಊದ್ಕೊಂಡಿದೆ. ಅಲ್ಲಿ ನಾಗೇಶ್ ಅನ್ನೋರು ಒಂದು ಯಾವಾಗಲೂ ಹಾಕ್ತಾ ಇರ್ತಾರೆ. ಅದಕ್ಕೆ ಏನಿಲ್ಲ, ಅಲ್ಲಿ ರಕ್ತ ಹೆಪ್ಪುಗಟ್ಟಿ ಇಲ್ಲ ಕಿವು ಕಟ್ಟಿದೆ. ಅದು ಭಾರಿ ಈಸಿ. ಅದನ್ನ ಆನೆನ ಬೀಳಿಸಿ ಅದನ್ನ ರಕ್ತ ಇದು ಮಾಡಿ ತೆಗೆದು ಅದಕ್ಕೆ ಆಂಟಿಬಯೋಟಿಕ್ ಕೊಟ್ಟರೆ ಆಗುತ್ತೆ. ಅರಣ್ಯ ಇಲಾಖೆ ಅಷ್ಟೇ. ಅರಣ್ಯ ಇಲಾಖೆ ಯಾವುದಕ್ಕೂ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಹೀಗೆಲ್ಲ ನಡೀತಿದೆ. ಆಮೇಲೆ ಈಗೇನ ಹುಲಿ ಹಿಡಿಯೋಕ್ಕೆ ಹೋಗಿರಲ್ಲ, ಆ ಭಾಗದಲ್ಲಿ ಸಿಕ್ಕಾಬಟ್ಟೆ ಪ್ರಾಣಿಗಳಿಗೆ ಕೇಬಲ್ ಹಾಕ್ತಿದ್ದಾರೆ. ಮೊನ್ನೆ ಒಂದು ಹುಲಿ ಸಿಕ್ತಲ್ಲ, ಅವನ್ನ ಸಾಯಿಸ್ತಲ್ಲ, ಅದು ರಾತ್ರಿ 2 ಗಂಟೆಗೆ ಹೊಡೆದ್ರು. ಆ ಹುಲಿ ಕುತ್ತಿಗೆಯಲ್ಲಿ ಕೇಬಲ್ಲು ಕಟ್ಟಾಗಿದ್ದು, ಅಂದರೆ ಉಸಿರು ಕಟ್ಟ ರೀತಿ ಅದಕ್ಕೆ ಬಿಗಿದ್ಕೊಂಡಿತ್ತಂತೆ. ಆಮೇಲೆ ಅದ್ರ ಸುತ್ತ ಎಲ್ಲ ಗಾಯ ಆಗಿತ್ತಂತೆ. ಅದು ಹೊರಗಿನ ಪ್ರಪಂಚಕ್ಕೆ ಇವ್ರು ಹೇಳಲೇ ಇಲ್ಲ. ಆದರೆ ನಮಗೆ ಅಲ್ಲಿ ಲೋಕಲರು ನಮ್ಗೆ ಹೇಳ್ತಾರೆ ಅದನ್ನೆಲ್ಲ ಫೋನ್ ಮಾಡಿ, ಹಿಂಗಾಗಿತ್ತು ಅಂತ. ಅದಕ್ಕೆ ಅದು ಆ ಹುಲಿ ಇದು ಮಾಡಿದ್ದು. ಅಲ್ಲಿ ಮೊದಲು ಏನು ಮಾಡಬೇಕು, ಅಲ್ಲಿ ಜಿಂಕೆಗಳನ್ನ ಕಾಡಂದಿ ಹಿಡಿಯೋಕ್ಕೆ ಇಲ್ಲ ಕಾಡ್ಕುರಿ ಹಿಡಿಯೋಕ್ಕೆ ಉರುಳು ಹಾಕ್ತಾರೆ. ಅದು ಕೇಬಲ್ಗಳಲ್ಲಿ, ಕೇಬಲ್ ಅದನ್ನು ನಮ್ಮ ಬೈಕಿನ ಎಕ್ಸ್ಲೇಟರ್ ಕೇಬಲ್ಗಳಾಗಲಿ
ನಮ್ಮ ಅದಕ್ಕಿಂತ ಟಿಲ್ಲರ್ ಉಂಟಲ್ಲ, ಟಿಲ್ಲರ್ಗಳದ್ದು ಎಕ್ಸಲೇಟರ್ ಕೇಬಲ್ ಒಂದು ಇಷ್ಟು ಉದ್ದ ಇರುತ್ತೆ. ಅಂಥ ಕೇಬಲ್ಗಳನ್ನ ಹಾಕ್ತಾ ಇದ್ದಾರೆ. ಅದಕ್ಕೆ ಹುಲಿಗಳು ಬೀಳ್ತಾ ಇದ್ದಾವೆ, ಹುಲಿ ಮರಿಗಳು ಸಾಯ್ತಾ ಇದ್ದಾವೆ. ಅದನ್ನೆಲ್ಲ ಮೊದಲು ಹೋಗಿ ನೋಡಬೇಕು. ಆಮೇಲೆ ಕಾಡೊಳಗೆ ಆಹಾರ ಇಲ್ಲ ಅಂತ ಆದಾಗ ಮಾತ್ರ ಹುಲಿಗಳು ಹೊರಗೆ ಬರೋದು. ಅಲ್ಲಿ ಜಿಂಕೆಗಳ ಬೇಟೆ ಭಾರಿ ನಡೀತದೆ. ನಿಮ್ಮ ಗುಂಡ್ಲುಪೇಟೆಯಿಂದ ಮೈಸೂರಿಗೆ ಜಿಂಕೆ ಮಾಂಸ ಬರ್ತಾ ಉಂಟು. ಅದು ಜಿಂಕೆ ಮಾಂಸ ಅಂತ ಪ್ರೂವ್ ಮಾಡೋಕ್ಕೆ ಆ ಜಿಂಕೆದ ಸ್ಕಿನ್ನು, ಅದರದ್ದು ಕೂದಲು ಇರೋದನ್ನ ಒಂದು ಅರ್ಧ ಅಡಿ ಮಾಂಸದ ಪೀಸು ಅದರೊಳಗೆ ಹಾಕಿರ್ತಾರೆ. ಇದೆಲ್ಲ ನಿರಂತರವಾಗಿ ನಡೀತದೆ. ಅದು ನಮ್ಮ ಸಕಲೇಶ್ಪುರದಲ್ಲೂ ಹೊಸೂರು ಎಸ್ಟೇಟಿಂದ ಮಾಂಸ ಶಿಕಾರಿ ಮಾಡಿ ನಮ್ಮ ಸಕಲೇಶ್ಪುರ ಟೌನಲ್ಲಿ ವ್ಯಾಪಾರ ಆಗ್ತಾ ಇದೆ. ಇದು ಎಲ್ಲ ಕಡೆನೂ ನಡೀತಾ ಉಂಟು, ಅಲ್ಲೂ ಇಲ್ಲೂ ಅಂತಲ್ಲ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಕಡೆ ಕಾಡು ಮಾಂಸ ಹೆಲಿಕಾಪ್ಟರಲ್ಲಿ ಹೋಗ್ತಾ ಉಂಟು ಇದಕ್ಕೆ ಬೆಂಗಳೂರಿಗೆ. ಅದು ಯಾರು ಏನು ಅಂತ ನಾನು ಕೇಳಬೇಡಿ, ನೀವು ಬೇಕಾದ್ರೆ ಹೋಗಿ ಎಲ್ಲ ನ್ಯೂಸ್ ಮಾಡ್ಬೋದು ಅದು ಎಲ್ಲಿಂದ ಹೋಗ್ತಾ ಉಂಟು ಅಂತ. ಈಗೆಲ್ಲ ನಡೀತಾ ಇದೆ. ಹಾಗಾಗಿ ಹುಲಿಗಳು ಹೊರಗಡೆ ಬರೋ ಕಾರಣ. ಮತ್ತೆ ಈಗ ಮೇಟಿಂಗ್ ಸೀಸನ್. ನಮ್ಮ ಕನ್ನಡದಲ್ಲಿ ನಾವು ನಮ್ಮ ಹಳ್ಳಿಯರು ಹೇಳೋದು ಅಂದರೆ ಬೆದೆ ಬಂದಿರೋದು. ಈ ಸಮಯದಲ್ಲಿ ಹುಲಿಗಳು ಗಂಡು ಹುಲಿಗಳನ್ನು ಹುಡುಕೆ ಹೋಗ್ತವೆ, ಗಂಡು ಹುಲಿಗಳು ಹೆಣ್ಣು ಹುಲಿಗಳನ್ನು ಹುಡ್ಕೊಂಡು ಹೋಗ್ತವೆ. ಆಮೇಲೆ ಇವರು ಕಾಡೊಳಗೆ ನಿರಂತರವಾಗಿ ಇವ್ರ ಮನೆ ಡೀಸೆಲ್ ಗಾಡಿಗಳು, ಇವ್ರ ಮನೆ ಬಸ್ಗಳು, ಇನ್ನೇನು ಮಿನಿ ಬಸ್ಗಳು, ಇವರು ಜೀಪ್ಗಳು, ಸಫಾರಿ ಅಂತ ಹೇಳ್ಕೊಂಡು ಒಳಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಪ್ರಾಣಿಗಳ ಖಾಸಗಿ ಜೀವನಕ್ಕೆ ತೊಂದರೆ ಆಗ್ತಾ ಉಂಟು. ಹುಲಿಗಳು ಮೊದಲೇ ಒಂದು ಜನಗಳಿಗೆ ಕಾಣಿಸ್ದಂಗೆ ಅದು ಬದುಕೋದು, ಅವುಗಳಿಗೆ ತೊಂದರೆ ಆಗ್ತಾಯಿದೆ. ಇವರು ಕೇವಲ ಎಷ್ಟು ನೋಡಿ, ಒಂದು ಸಣ್ಣದೊಂದು ಅಷ್ಟೆಲ್ಲ ಬೇಡ, ನಾನು ಒಂದು ಚಿಕ್ಕದೊಂದು ಉದಾಹರಣೆ ಕೊಡ್ತೇನೆ. ಅದಕ್ಕೂ ಅದರಲ್ಲಿ ಹೋಗಿರ್ತಾರಲ್ಲ ಹುಡುಗಿಯರು ಎಲ್ಲ, ಇವರು ಉಗಿದ ಬಬ್ಬಲ್ ಗಮ್ ಇದೆಯಲ್ಲ, ಆ ಬಬ್ಬಲ್ ಗಮ್ಮಿಗೆ ಕೆಲವು ಇನ್ಸೆಕ್ಟ್ಗಳು, ಅಲ್ಲಿರೋ ಪಾಪದ ಇರುವೆಗಳು ವಾಸನೆ ಹಿಡಿಯೋದ್ರಲ್ಲಿ ಎಲ್ಲ ಪ್ರಾಣಿಗಿಂತಲೂ ಜೋರು ಕೀಟ, ಅದೊಂದು ಕೀಟ. ಅವು ಹೋಗಿ ಅಲ್ಲಿ ಸಿಕ್ಕಾಕೊಂಡು ಆ ಗಮ್ಮಿ ಗಂಟ್ಕೊಂಡು ಸಾಯ್ತಾ ಇದ್ದಾವೆ. ಇಂಥದ್ದೆಲ್ಲ ನಡೀತಾ ಇದೆ. ಯಾಕೆ ನಿಮ್ಗೆ ಸಫಾರಿ ಮಾಡ್ತೀರಿ? ಒಂದು ಆನೆ ಹುಲಿ ಕಾಡಿಂದ ಹೊರಗೆ ಬಿಟ್ರೆ ಏನು ಬೊಬ್ಬೆ ಆಗ್ತೀರಿ. ಇಡೀ ಪ್ರಪಂಚ ಮುಳುಗಿನ ಆನೆ ಬಂದಿದೆ, ಹುಲಿ ಬಂದಿದೆ, ಕಾಡಿಂದ ಹೊರಗೆ, ಕಾಡಲ್ಲೇ ಇರ್ಬೇಕು. ನೀವೇ ಕಾಡೊಳಗೆ ಹೋಗ್ತೀರಿ ರಿಸರ್ವ್ ಫಾರೆಸ್ಟ್ಗೆ? ಹೋಗ್ಲಿ. ಆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅದು. ಅಲ್ಲಿ ಎಂಥದೋ ಜಂಗಲ್ ಲಾಡ್ಜ್ ಅಂತೆ, ಪ್ರಕೃತಿ ಶಿಬಿರ ಅಂತೆ. ಅಲ್ಲಿ ಹುಡುಗಿಯರೇ ಟ್ರೆಕ್ಕಿಂಗ್ ಹೋಗೋದು. ಮತ್ತೆ ಮುದುಕರು ಹೋಗ್ತಾರ, ಇಲ್ಲ ಮಧ್ಯ ವಯಸ್ಕರು ಹೋಗ್ತಾರ? ಅವ್ರುಗಳನ್ನೆಲ್ಲ ಯಾಕೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀರಿ? ಅವರು ಅಷ್ಟಕ್ಕೆ ಕಾಡಲ್ಲಿ ಇರೋ ಪ್ರಾಣಿಗಳು ಬದುಕಕ್ ಬಿಡಿ. ನಿಮ್ಗೆ ಝೂ ಎಂತಕ್ಕೆ? ಅವರೆಲ್ಲ ಹೋಗಿ ಝೂ ಅಲ್ಲೇ ನೋಡ್ಬೋದಲ್ಲ ಪ್ರಾಣಿಯ. ಈಗ ನೋಡಿ, ರಾಣೆಬೆನ್ನೂರಲ್ಲ ಎಲ್ಲೋ ನಿನ್ನೆ ಕೃಷ್ಣ ಮೃಗಗಳು, ಆ ಪಾಪದ ಪ್ರಾಣಿಗಳನ್ನ ಕೂಡ ಹಾಕೆಂದರೆ 25-30 ಜಿಂಕೆಗಳು ಒಂದೇ ದಿವಸದಲ್ಲಿ ಸತ್ತೋಗ್ತವೆ. ಯಾಕೆ ಸತ್ತೋಗ್ತವೆ? ಆಹಾರ ಇಲ್ಲ. ಪಿಲಿಕುಳದಲ್ಲಿ ಮೊನ್ನೆ ಸತ್ತೋದು ಕೆಲವು ಪ್ರಾಣಿಗಳು. ಹೇಗೆ ಸತ್ತೋದು? ಆಹಾರ ಇಲ್ಲ. ಹೀಗೆ ಮಾತಾಡಕ್ಕೆ ಹೋದ್ರು ತುಂಬ ಮಾತಾಡಬೇಕಾಗ್ತದೆ. ಇಷ್ಟೆಲ್ಲ ನಡೀತಾ ಉಂಟು. ದೇವರ ದಯೆಯಿಂದ ಎಲ್ಲವೂ ಸರಿಯಾಗಲಿ, ಭೀಮ ವಾಸಿ ಆಗಲಿ ಅಂತ ನಮ್ಮಂಥ ಸಾವಿರಾರು ನಾನಿಲ್ಲಿ ಧರ್ಮ ತಂದೆ ಅಂತ ಬೇಜಾರು ಮಾಡ್ಕೋಬೇಡಿ. ಅವರವರು ಧರ್ಮದವರು ಅವರವರು ಇದರಲ್ಲಿ ಪ್ರಾರ್ಥನೆ ಮಾಡಿರು. ಹಿಂದೂಗಳು ದೇವಸ್ಥಾನಕ್ಕೆ ಹೋದರು, ಮುಸ್ಲಿಮರು ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಿರು, ಕ್ರಿಶ್ಚಿಯನ್ಗಳು ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡಿರು. ನನಗೆ ಕೆಲವರು ಹೇಳಿರು, ಅಣ್ಣ ನಾನು ಇವತ್ತು ಹೋಗಿ ನಮ್ಮ ಇದರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ. ನಾವು ಪೂಜೆ ಮಾಡೋದು, ಅವ್ರು ಪ್ರಾರ್ಥನೆ ಮಾಡೋದು. ಒಂದು ಆನೆಗೆ ಇಷ್ಟೊಂದು ಜನ ಅಭಿಮಾನಿಗಳು, ಇಷ್ಟು ಜನ, ಒಂದು ಆನೆ ಅಲ್ಲ ಎಲ್ಲ ಪ್ರಾಣಿಗಳಿಗೂ ಇಷ್ಟು ಜನ ಅಭಿಮಾನಿಗಳಿದ್ದಾರೆ ಅನ್ನೋ ಕಾರಣ ಜಾಸ್ತಿ ಈ ಅಭಿಮಾನಿ ಕ್ರೇಜ್ ಮತ್ತು ಆನೆಗಳ ಮೇಲೆ ಇಷ್ಟು ಕ್ರೇಜ್ ಬೆಳೆಯೋಕ್ಕೆ ಕಾರಣನೇ ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ. ನಿಮ್ಮಿಂದ ಒಳ್ಳೆಯದಾಗ್ತಿದೆ. ನಮ್ಮಂಥ ನಾವೆಲ್ಲ ಏನು ಲೆಕ್ಕಕ್ಕಿಲ್ದರು, ನಾವೆಲ್ಲ ಎಲೆಮೆರೆಕಾಯಿಗಳು. ನಮ್ಮ ಯಾರು ಗುರ್ಸೋದು ಇಲ್ಲ, ನಾವು ಗುರ್ಸ್ಕೊಳಕ್ಕೆ ನಾವು ಹೊರಗೂ ಬರೋದಿಲ್ಲ. ನಾವು ಕಾಡೊಳಗಿದ್ದವರು.
ಒಂಚೂರು ಹೊರಗೆ ಬಂದಿದ್ದೀನಿ. ನಮ್ಮಂಥವರೆಲ್ಲ ನಾವು ನಿಮಗೂ ಒಂದು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನೀವು ಒಳ್ಳೇದಾಗಲಿ, ನಿಮ್ಮ ಕುಟುಂಬನೂ ಒಳ್ಳೇದಾಗಲಿ. ಯಾಕೆಂದರೆ ನೀವು ಒಂದು ಘನಕಾರ್ಯ ಮಾಡ್ತಾಯಿದ್ದೀರಿ. ನೀವು ಈ ಫಾರೆಸ್ಟ್ ಇಲಾಖೆಯರು ಯಾರು ಮಾಡ್ದಂಥ ಒಂದು ಕಾರ್ಯ ಮಾಡ್ತಾಯಿದ್ದೀರಿ. ಮೂಲೆ ಮೂಲೆ ಹುಡುಕಿ ಹೋಗಿ ಜೀವದ ಹಂಗು ತೊರೆದು ನೀವು ವಿಡಿಯೋ ಮಾಡ್ತಾಯಿದ್ದೀರಿ. ಅದನ್ನ ಇದಕ್ಕೆ ಹಾಕ್ತಾಯಿದ್ದೀರಿ, ಜನಗಳಿಗೆಲ್ಲ ಜಾಗೃತ ಮಾಡ್ತಾಯಿದ್ದೀರಿ ಅಂತ ನಾನು ಹೇಳ್ತಾ ಮಾತು ಮುಗಿಸ್ತೀನಿ. ನಮಸ್ಕಾರ.